ಎಲ್ಲರಿಗೂ ನಮಸ್ಕಾರ. ಇವತ್ತು ನಿಮಗೆ ಆಲ್ರೆಡಿ ಗೊತ್ತಿರತಕ್ಕಂಥದ್ದು 20.9 ಅಂತ ಹೊಸ ಅಪ್ಡೇಟ್ ಬಿಟ್ಟಿದ್ದಾರೆ. ಅದರಲ್ಲಿ 6 ಹೊಸ ವಿಷಯಗಳನ್ನು ತೊಗೊಂಡಿದ್ದಾರೆ. ಒಂದು ಹೊಸ ಎಂತಂದರೆ ಇಂಪ್ರೂವೈಸೇಷನ್ ಮಾಡಿದ್ದಾರೆ ಆ್ಯಪಲ್ಲಿ, ಮತ್ತು ಹೈಟು ವೆಯ್ಟನ್ನು ರಿಮೂವ್ ಮಾಡಿದ್ದಾರೆ. ಮತ್ತು ನಮ್ಮದು KYCಯನ್ನು ನಾವು ಇಂಪ್ರೂವ್ಮೆಂಟ್ ಅಂದರೆ KYCನ ಅಳವಡಿಸಿದ್ದಾರೆ. ಬ್ಯಾಂಕ್ ಡೀಟೇಲ್ಸ್ನ ರಿಮೂವ್ ಮಾಡಿಬಿಟ್ಟಿದ್ದಾರೆ. ಸೊ ನಾವು ಮತ್ತೆ ವಾಪಸ್ ಹೋಗ್ಬಿಟ್ಟು ಎಲ್ಲೆಲ್ಲಿ ಏನು ಸರಿ ಇದೆ ಅಂತ ಹೇಳ್ಬಿಟ್ಟು ನೋಡಿ ಚೆಕ್ ಮಾಡೋಣ. ಇಲ್ಲಿ ಯಾವುದೇ ನಮ್ಮ ಪೇಜಲ್ಲಿ ಹೋದಾಗ ಯಾವುದೇ ಡೀಟೇಲ್ಸ್ಗಳನ್ನು ಇಲ್ಲಿ ಚೇಂಜ್ ಮಾಡಿಲ್ಲ. ಬಟ್ ನಾವು ಇಲ್ಲಿ ವಾಪಸ್ಸು ನಮ್ಮ ವ್ಯೂ ಪ್ರೊಫೈಲಲ್ಲಿ ಮೇಲ್ಗಡೆ ನಮ್ಮ ಹೆಸರು ಬರ್ತಕ್ಕಂಥ ವ್ಯೂ ಪ್ರೊಫೈಲಲ್ಲಿ ಹೋದಾಗ ನಮಗೆ ಅದು ಕಂಪ್ಲೀಟಾಗಿ ಗೊತ್ತಾಗುತ್ತೆ. ನಾನು ಆಲ್ರೆಡಿ KYC ಮಾಡಿಕೊಂಡು ಅದನ್ನು ಅಪ್ಡೇಟ್ ಮಾಡಿಕೊಂಡು ನಾನು ಅದು ಕಂಪ್ಲೀಟ್ ಅಂತ ತೋರಿಸ್ತೇನೆ. ನೆಕ್ಸ್ಟ್ ವೀಡಿಯೋಲಿ ಅದನ್ನು ತೋರಿಸ್ತೀನಿ. ಹಾಗೆ ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು. ಪ್ರೆಗ್ನೆಂಟ್ ವುಮೆನ್ ಅಂತನ್ನು ನಾನು ಇಲ್ಲಿ ಚೇಂಜ್ ಮಾಡಿದ್ದೀನಿ. ಯಾಕೆ ಚೇಂಜ್ ಮಾಡಿದ್ದೀನಿ ಅಂತಂದರೆ, ಫಸ್ಟು ನಾನು ಬೇರೆ ಊರಿಂದ ತೊಗೊಂಡಿರೋದು, ಬೇರೆ ಸೆಂಟ್ರಿಂದ ತೊಗೊಂಡಿರೋದು, ಅದು ಲ್ಯಾಕ್ಟೇಟಿಂಗ್ ಮದರ್ ಅಂದರೆ ಬಾಣತಿಯಾಗಿ ತೊಗೊಂಡಿದ್ದೀನಿ. ಫಸ್ಟ್ ಇಲ್ಲಿ ಪ್ರೆಗ್ನೆಂಟ್ ಅಂತ ಹೇಳ್ಬಿಟ್ಟು ಅದು ಬರುತ್ತೆ. ಅದು ನಾವು ಅದನ್ನು 7 ದಿನದೊಳಗೆ ಅದನ್ನು ಲ್ಯಾಕ್ಟೇಟಿಂಗ್ ಮದರ್ ಅಂತ ಮಾಡ್ಕೋಬೇಕು. ಫಸ್ಟ್ ನಾವು ಅಲ್ಲಿ ಮಾಡ್ಕೊಂಡು ಅವ್ರ ಸೆಂಟ್ರಿಂದ ನಾವು ತೊಗೊಂಡು AWS ಮೈಗ್ರೇಷನಲ್ಲಿ ಹೋಗಿಬಿಟ್ಟು ಅವ್ರ ಫೋನ್ ನಂಬರ್ ಆ್ಯಡ್ ಮಾಡಿದವಾಗ ಇಲ್ಲಿ ಬರುತ್ತೆ. ಅದು ನೆಕ್ಸ್ಟು ಅಲ್ಲಿ ಬಂದು ಪ್ರೆಗ್ನೆಂಟಲ್ಲಿರುತ್ತೆ. ಡೇಟ್ ಚೇಂಜ್ ಮುಂಚೆನೇ ಡೆಲಿವರಿ ಆಗಿದ್ದರೆ ಅಲ್ಲೇ ಇರುತ್ತೆ. ಸೊ ನಾವು ಲ್ಯಾಕ್ಟೇಟಿಂಗ್ ಮದರ್ನ ಚೇಂಜ್ ಮಾಡಿಕೊಂಡು ಆ ಡೆಲಿವರಿ ಡೇಟನ್ನು ನಾವು ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ನಾನು ಇಲ್ಲಿ ಡೆಲಿವರಿ ಡೇಟನ್ನು ಅಪ್ಡೇಟ್ ಮಾಡ್ಕೊಳ್ತೀನಿ. ಅದು ಮೇ 20 5ನೇ ತಿಂಗಳಲ್ಲಿ ಇದಾಗಿರೋದು. ಸೊ ನಾನು ಅದನ್ನು ಅಪ್ಡೇಟ್ ಮಾಡ್ಕೊಂಡಿದ್ದೀನಿ. ಅಪ್ಡೇಟ್ ಮಾಡೋದು ಕೇಳುತ್ತೆ ಇಲ್ಲಿ ಇನ್ಸ್ಟಿಟ್ಯೂಷನಲ್ಲ ಅಥವಾ ಹೋಮ್ ಅಂತ. ಇನ್ಸ್ಟಿಟ್ಯೂಷನ್ ಅಂತ ಹೇಳಿ ನಾನು ಅಲ್ಲಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಅದ್ರ ಕೆಳಗಡೆ ಏನು ಮಾಡಿದ್ದೀನಿ ಮತ್ತೆ ಕೇಳುತ್ತೆ, ಅದು ಗರ್ಲ್ ಆರ್ ಬೇಬಿ ಅಂತ ಹೇಳಿ ನಾನಲ್ಲಿ ಕೊಟ್ಟಿಲ್ಲ, ಹೇಳ್ತೀನಿ ಮುಂದೇನಂತ. ಆಮೇಲೆ ಬರ್ತ್ ವೆಯ್ಟ್ ಕೇಳಿದ್ದಾರೆ, ಹಾಗೆ ಅದರ ಹೈಟು ಕೇಳಿದ್ದಾರೆ. ಅದರ ಮುಂದೆ ನಾನು ಹೋಗಿದ್ದೀನಿ, ಅಲ್ಲಿ ಪ್ರೊಸೀಡ್ ಅಂತ ತೋರಿಸಿಲ್ಲ. ನಾನು ಬಿಟ್ಟಿರೋದೇನು ಗರ್ಲ್ ಮತ್ತು ಬೇಬಿ ಅಥವಾ ಬಾಯ್ ಬೇಬಿ ಅಂತ ಹೇಳ್ಬಿಟ್ಟು. ಬಟ್ ಅದು ನೋಡಿದ್ರೆ ಅಲ್ಲಿ ಯಾವುದೂ ನಾನು ಮಾಡಿಲ್ಲ. ಸೊ ಮತ್ತೆ ಅಲ್ಲಿ ನೋಡಿದ್ರೆ ಏನು ಮಿಸ್ಟೇಕ್ ಆಗಿದೆ, ಗರ್ಲ್, ಅದನ್ನು ನಾವು ಕರೆಕ್ಟಾಗಿ ಎಂಟ್ರಿ ಮಾಡಬೇಕು. ಪ್ರೊಸೀಡ್ ಅಂತ ಕೊಟ್ಟಾಗ ನಾವು ಅಲ್ಲಿ ಹೋದಾಗ ಇದು ಏನು ಮಾಡುತ್ತೆ, ಪ್ರೆಗ್ನೆಂಟ್ ಇರೋ ವುಮೆನ್ನು ಲ್ಯಾಕ್ಟೇಟಿಂಗ್ ಮದರಿಗೆ ಹೋಗುತ್ತೆ, ಅಂದರೆ ಬಾಣತಿ ಇದಕ್ಕೆ ಹೋಗುತ್ತೆ. ಅದ್ರ ಜೊತೆಗೆ ಅದು 0 ಇಂದ 6 ತಿಂಗಳು ಮಗು ಸಹಿತನೂ ನಾವು ಅದನ್ನು ಬರಿಬೇಕಾದ್ರೆ, ಮಗುನ ಹೆಸರಿಟ್ಟಿದ್ದರೆ ಮಗುನ ಹೆಸರನ್ನ ಬರೀರಿ, ಇಲ್ಲಾಂದರೆ ಅದನ್ನು ಬೇಬಿ ಅಂತ ಹಾಕಿ. ಹೆಣ್ಮಗು ಆಗಿದ್ದರೆ ಬೇಬಿ, ಗಂಡು ಮಗು ಇದ್ದರೆ ಬಾಬು ಅಂತ ಹಾಕಿ. ಬಾಕಿ ಡೀಟೇಲ್ಸ್ ಎಲ್ಲದು ತನ್ನಷ್ಟು ತಾನೇ ಎಂಟ್ರಿ ಆಗಿರುತ್ತೆ. ನಾವು ನೆಕ್ಸ್ಟ್ ಏನು ಎಂಟ್ರಿ ಮಾಡಬೇಕಾಗಿರುತ್ತೆ, ಡೇಟ್ ಆಫ್ ಬರ್ತನೇ ಎಂಟ್ರಿ, ಅದನ್ನೂ ಸಹಿತ ಎಂಟ್ರಿ ಮಾಡಿರುತ್ತೆ. ಆಮೇಲೆ ನಾನು ಇಲ್ಲಿ ಕೇಳಿದೆ ಫೀಮೇಲು, ಅದು ಎಂಟ್ರಿ ಆಗಿರುತ್ತೆ. ತಂದೆ ಹೆಸರು, ತಾಯಿ ಹೆಸರು ಏನು ಕೇಳುತ್ತೆ, ಫಸ್ಟು ಏನಂದರೆ ಜಾತಿ ಒಂದು ಕೇಳುತ್ತೆ. ಅದರ ನೆಕ್ಸ್ಟ್ ಅವರು ಟೆಂಪ್ರರಿನ ಮತ್ತು ಪರ್ಮನೆಂಟ್ ಅಂತ ಕೇಳುತ್ತೆ. ಅದಿಷ್ಟು ಎಂಟ್ರಿ ಮಾಡಿ ಸಕ್ಸಸ್ಫುಲ್ ಆಗಿದೆ. 12 ಅವರ್ಸ್ ತೊಗೊಳುತ್ತೆ ಆ ಮಗು ಮತ್ತು ಬಾಣಂತಿನ ಇಲ್ಲಿ ಶಿಫ್ಟ್ ಆಗೋಕ್ಕೆ ಅಂತ ಹೇಳಿಬಿಟ್ಟು ಇದಿಷ್ಟು ಅದು ತೋರಿಸ್ತಾ ಇರ್ತಕ್ಕಂಥ. ಸೊ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.